ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ಯಾಸಲ್ ಟೇಲ್ಸ್ ಬೈ ಚಂದನ. ನಾನಿವತ್ತು ಬೇಬಿ ಕುಚ್ಚನ್ನ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ತೋರಿಸ್ತಿದ್ದೀನಿ. ಬೇಬಿ ಕುಚ್ದು ಟ್ಯುಟೋರಿಯಲ್ಸ್ ಮಾಡ್ತಿದ್ದೀನಿ. ಫಸ್ಟು 90 ಸ್ಟ್ರಾಂಡ್ಸ್ ಆಫ್ ಥ್ರೆಡ್ನ ಈ ಥರ ಸ್ಟ್ರೈಟ್ನಿಂಗ್ ಮಾಡಿಬಿಟ್ಟು ರೆಡಿ ಮಾಡ್ಕೊಬೇಕು. ಸ್ಯಾರಿ ಯಾವ ಕಲರ್ ಇರುತ್ತೆ ಆ ಕಲರಿಗೆ ಸಿಮಿಲರ್ ಮ್ಯಾಚ್ ಆಗೋ ಥ್ರೆಡ್ನ ತೊಗೊಂಬಂದು ಈ ಥರ ರೆಡಿ ಮಾಡ್ಕೊಬೇಕಾಗುತ್ತೆ. ಥ್ರೆಡ್ನ ನೀಟಾಗಿ ಸ್ಟ್ರೈಟ್ನಿಂಗ್ ಮಾಡಿ ನೀಟಾಗಿ ಇಟ್ಕೊಬೇಕು. ಅದು ಚೆನ್ನಾಗಿ ಕಾಣಿಸುತ್ತೆ ಸ್ಟ್ರೈಟ್ನಿಂಗ್ ಮಾಡಿದಷ್ಟು. 95 ಸ್ಟ್ರಾಂಡ್ಸ್ ಥ್ರೆಡ್ ಬೇಕಾದರೂ ತೊಗೊಬೋದು. ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಬೇಬಿ ಕುಚ್ಚು. ಸ್ಟ್ರೈಟ್ನಿಂಗ್ ಮಾಡಿರೋ ಟ್ಯಾಸಲ್ಗೆ ಹಾಕಿರೋ ಥ್ರೆಡ್ನ ಈ ಥರ ಸೂಜಿಯಿಂದ ಲಾಕ್ ಮಾಡ್ಕೊಬೇಕು. ಈ ಥರ ಲಾಕ್ ಮಾಡಿ ರೆಡಿ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ದೆನ್ ಈ ಥರ ರಿಂಗ್ ಬೀಡನ್ನ ಯೂಸ್ ಮಾಡ್ತಿರೋದು ಈ ಟ್ಯಾಸಲ್ಗೆ. ಕ್ರೋಶಾ ಬೇಕಾಗುತ್ತೆ ಅದನ್ನು ಹೋಲ್ ಮಾಡ್ಕೊಳ್ಳೋಕ್ಕೆ. ದೆನ್ 0.6 ಇಂಚುಗೆ ಒಂದೊಂದು ಕುಚ್ಚಾಗ್ತಿರೋದು. ಸೊ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ 0.6 ಇಂಚು ಗ್ಯಾಪ್ನ ಮಾರ್ಕ್ ಮಾಡ್ಕೊತಿದ್ದೀನಿ. ಫುಲ್ ಥ್ರೋಟ್ ದ ಸ್ಯಾರಿ 0.6 ಇಂಚನ್ನ ಮಾರ್ಕ್ ಮಾಡ್ಕೊಬೇಕು. ದೆನ್ ಕ್ರೋಶಾ ತಗೊಂಡು ಆ ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕ್ ಮೇಲೆ ಹೋಲ್ ಮಾಡ್ಕೊಬೇಕು. ಹೋಲ್ ಮಾಡಿಕೊಂಡು ಈ ಥರ ಸೂಜಿಗೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಟ್ಯಾಸಲ್ನ ಕಟ್ಟಬೇಕು. ಆ್ಯಕ್ಚುಲಿ 2 ಥರ ಟ್ಯಾಸಲ್ ಕಟ್ತಾರೆ. ಒಂದು ನಾನು ಕಟ್ತಿರೋ ಟೈಪು, ಇನ್ನೊಂದು ಸೂಜಿಗೆ ಜರಿ ಥ್ರೆಡ್ನ ಹಾಕ್ಕೊಂಡು ಕಟ್ತಾರೆ. ಬಟ್ ನನಗಿದೇ ಈಸಿ ಮೆಥಡ್, ಸೊ ನಾನು ಇದನ್ನೇ ಫಾಲೋ ಮಾಡ್ತೀನಿ. ಮೋಸ್ಟ್ ಆಫ್ ದ ಟೈಮ್ ಇದೇ ಮಾಡೋದು. ಸಮ್ಟೈಮ್ಸ್ ಬೇರೆ ಅದು ಸೂಜಿಯಿಂದನೂ ಹಾಕ್ತೀನಿ. ಅದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೇಮ್ ಇದೇ ಥರ ಕ್ರೋಶಲ್ಲಿ ಹೋಲ್ ಮಾಡಿಕೊಂಡು ಸೂಜಿಯಿಂದ ಥ್ರೆಡ್ನ ತಗೊಂಡು ಅದಕ್ಕೊಂದು ಬೀಡ್ ಆ್ಯಡ್ ಮಾಡಿ ಕುಚ್ಚನ್ನ ಕಟ್ತೀವಿ. ಟೈಟಾಗಿ ಕುಚ್ಚನ್ನ ಕಟ್ಟಬೇಕು. ಕುಚ್ಚು ಕಟ್ಟಿದ್ದಾದಮೇಲೆ ರಿಂಗ್ ಬೀಡ್ ಆಗಿರ್ತೀವಲ್ಲ ಆ ರಿಂಗ್ ಬೀಡನ್ನ ಕೆಳಗಡೆಗೆ ಹಾಕಬೇಕು. ಅದು ಕುಚ್ಚದು ಲೆಂತು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಯೂಶ್ವಲಿ ತುಂಬ ಸ್ಮಾಲ್ ಕುಚ್ಚನ್ನ ಮಾಡೋದು, ಅದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಸೇಮ್ ಇದೇ ಸ್ಟೆಪ್ನ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡಿ. ದೆನ್ ಅದು ಫುಲ್ ಕಟ್ಟಿದ್ಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ಸ್.